Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳು ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಯಾವುದು ಸರಿ ಅನ್ಸುತ್ತೋ ಯಾವುದು ನಿಜ ಅನ್ಸುತ್ತೋ ಅದನ್ನ ತಗೊಳ್ಳಿ. ಸೊ ಯಾವುದು ಸರಿ ಇಲ್ಲ ಅನ್ಸುತ್ತೋ ಅದನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಫೈನಾನ್ಷಿಯಲಿ ಹೆಚ್ಚಿನ ಅನುಕೂಲನ ನೋಡ್ತೀರಾ. ಒಂದಷ್ಟು ಅಗ್ನಿ ಅವಘಡಗಳು ಆಗುವಂತ ಸಾಧ್ಯತೆ ಇದೆ. ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಮೆಡಿಟೇಷನ್ ನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ನಿರ್ವಹಣಾ ಸೂಕ್ತಗಳನ್ನ ಅಥವಾ ಅದನ್ನ ಅಭ್ಯಾಸ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನೊಂದಷ್ಟು ಜ್ಞಾನ ಸಂಪತ್ತನ್ನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೃಷ್ಣನ ಆಶೀರ್ವಾದದಿಂದ ನಿಮ್ಗಿರುವಂತ ಭ್ರಮೆ ಎಲ್ಲವೂ ಕೂಡ ಕಳಚಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾರ್ಟ್ ಚಕ್ರನ ಸರಿಯಾಗಿ ಇಟ್ಕೊಳ್ಳಿ, ಒಂದಷ್ಟು ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಸಾಕಷ್ಟು ಸಪೋರ್ಟ್ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಕರ್ಕಾಟಕ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ಸೀಕ್ರೆಟ್ ಆಗಿ ಯಾರೋ ನಿಮ್ ವಿರುದ್ಧ ಒಂದಷ್ಟು ಸಂಚನ್ನ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಮಿಥುನ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಇರ್ಬೋದು, ಮತ್ತೆ ಕನ್ಯಾ ರಾಶಿಯವರು ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಶುಕ್ರ ದಶೆ ಇದೆ, ಶುಕ್ರ ಚೆನ್ನಾಗಿದ್ದಾರೆ. ಬುಧ ಶುಕ್ರ ಯೋಗ ನಡೀತಾ ಇದೆ ನಿಮ್ಗೆ. ಸೊ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಹೆಚ್ಚಿನ ಒಳಿತನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾರಿಗಾದ್ರೂ ಯಾವ್ದಾದ್ರು ವಿಚಾರದಲ್ಲಿ ನೀವು ಇನ್ವಾಲ್ವ್ ಆಗಿದ್ರೆ ಅದ್ರ ಬಗ್ಗೆ ಎಲ್ಲೂ ಮಾಹಿತಿನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಟ್ಯೂಷನ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆಟಿಟ್ಯೂಡ್ ಅಲ್ಲಿ ಮತ್ತೆ ಮತ್ತೆ ಹಳೆ ತಪ್ಪುಗಳನ್ನೇ ಮಾಡಬೇಡಿ ಅನ್ನುವಂಥದ್ದು ಇದೆ. ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡಬಾರ್ದು ಇದು ನಿಮ್ಗೆ ಗೊತ್ತಿರ್ಲಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಷ ಜಂತುಗಳಿಂದ ತೊಂದರೆ ಆಗ್ಬೋದು. ಕೆಲವ್ರಿಗೆ ಆಪರೇಷನ್ ಆಗಬಹುದು, ಆಗ್ಬೇಕು ಅಂತ ಡಾಕ್ಟರ್ ಹೇಳ್ಬೋದು. ಬಟ್ ಅದರದೇ ಆದ ರೀತಿಲಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯತೆ ಇದೆ. ಸೊ ಸರಿಪಡಿಸ್ಕೊಳ್ಳೋದಿದ್ರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಮಾತಾಡಕ್ಕೆ ಹೋಗ್ಬೇಡಿ. ಎಲ್ಲಿ ಯಾವಾಗ ಎಷ್ಟು ಮಾತಾಡಬೇಕು, ಎಷ್ಟು ಮಾತಿನ ಅಗತ್ಯ ಇದೆ ಅಷ್ಟನ್ನ ಮಾತ್ರ ಮಾತಾಡಿ ಅನ್ನುವಂಥದ್ದು ಇದೆ. ಈ ಹುಣ್ಣಿಮೆಯಲ್ಲಿ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮೇಜರ್ ಚೇಂಜ್ ಏನೋ ನಿಮ್ಮ ಲೈಫಲ್ಲಿ ಬರುವಂಥದ್ದು ಬಾಕಿ ಇದೆ. ಸೊ ಆಲ್ರೆಡಿ ಇಲ್ಲಿ 3 ಮೇಜರ್ ಇರೋದ್ರಿಂದ ಮೇಜರ್ ಆಗಿ ಶಿಫ್ಟ್ ಬರುವಂಥದ್ದು. ಒಂದಷ್ಟು ಪಾಸ್ಟ್ ಲೈಫ್ ಇದೆ ನಿಮ್ಮ ಕರ್ಮಗಳು. ಆ ಪಾಸ್ಟ್ ಲೈಫ್ ಕರ್ಮಗಳು ತನ್ನದೇ ಆದ ರೀತಿಯಲ್ಲಿ ಬದಲಾವಣೆನ ಬಯಸ್ತಾ ಇದೆ ಅನ್ನುವಂಥದ್ದು ಇದೆ. ಒಂದು ಎಂಡಿಂಗ್ ಅಲ್ಲಿ ಇದ್ದೀರಾ, ಇನ್ನೊಂದು ಸ್ಟೆಪ್ ಬಾಕಿ ಇದೆ. ಸೊ ಲೆಟ್ ಮಿ ಫಿನಿಶ್ ಇಟ್ ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನ ಫಿನಿಶ್ ಮಾಡಲಿಕ್ಕೆ ಯೂನಿವರ್ಸ್ ಬಯಸ್ತಾ ಇದೆ. ನೀವು ಏನ್ ನಿರ್ಧಾರ ತಗೊಳ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಹಾಗೆ ಇರ್ತಿರೋ, ಮ್ಯಾರೇಜ್ ಆಗ್ತಿರೋ, ಅಥವಾ ಸಿಂಗಲ್ ಆಗಿ ಇರ್ತಿರೋ, ಅಥವಾ ಏನಾದ್ರೂ ಡಿಸಿಷನ್ ತಗೊಂಡು ಅದ್ರ ಪ್ರಕಾರ ಮುಂದುವರಿಬೇಕು ಅನ್ಕೊಂಡಿದಿರೋ, ಅದು ನಿಮ್ಗೆ ಬಿಟ್ಟಂತ ವಿಚಾರ ಅಂತ ಯೂನಿವರ್ಸ್ ವೆಯ್ಟ್ ಮಾಡ್ತಿದೆ. ನಿಮ್ಗೆ ಸಾಕಷ್ಟು ಅವಕಾಶಗಳನ್ನ ಕೂಡ ಕೊಟ್ಟಿದೆ. ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ, ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗುವಂಥದ್ದು, ವರ್ಲ್ಡ್ ವಾರ್ ಆಗುವಂಥದ್ದು, ಜೊತೆಗೆ ನಿಮ್ಗೆ ಸುರಕ್ಷತೆ ಇರುವಂಥದ್ದು, ಪ್ರಯಾಣ ಹೋಗುವಂಥದ್ದು, ಹೊಸ ಬಿಸ್ನೆಸ್ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥದ್ದು, ಒಂದೊಳ್ಳೆ ಮೆಸೇಜ್, ಇಂಪಾರ್ಟೆಂಟ್ ನೋಟ್ ಬರುವಂಥದ್ದು, ನೀರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ತೊಂದರೆಗಳು ಮತ್ತೆ ಒಂದಷ್ಟು ಪವರ್ ಬರುವಂಥದ್ದು ಕೂಡ ಇದೆ. ಒಂದು ಸೇತುವೆ ಸಂಪೂರ್ಣವಾಗಿ ಹಾಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವನ್ಯಜೀವಿಗಳಿಗೆ ಹೆಚ್ಚಿನ ಆರೈಕೆನ ಮಾಡಿ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಹೆದರ್ಕೊಂಡು ಹೋಗ್ತಾ ಇದೆ. ಅವುಗಳ ಸುರಕ್ಷತೆ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ಇಂಟ್ಯೂಷನ್ ಅನ್ನ ನಂಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅತಿ ಮುಖ್ಯವಾಗಿ ನಿಮ್ಮ ಒಂದು ಸಿಕ್ಸ್ತ್ ಸೆನ್ಸ್ ನಿಮ್ಗೇನ್ ಹೇಳುತ್ತೆ ಅದನ್ನ ನಂಬಿ ಅನ್ನುವಂಥದ್ದು ಇದೆ. ಜೊತೆಗೆ ಏನ್ ನಡೀತಾ ಇದೆ, ಏನ್ ನಿಮ್ಗೆ ಗೊತ್ತಾಗ್ತಾ ಇದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಬೇಡದಿರೋ ಅಂಥ ವಿಚಾರಗಳಿಂದ, ಬೇಡದಿರೋ ಅಂಥ ಅನ್ವಾಂಟೆಡ್ ಎಮೋಷನ್ಸ್ ಇಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಸಾರಿ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಒಂದಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಡಿವೈನ್ಲಿ ಡಿಸೈಡ್ ಮಾಡಿ ಬರ್ತಾ ಇದೆ. ಸೊ ಹಾಗಾಗಿ ಕೆಲವ್ರನ್ನ ಕ್ಷಮಿಸ್ಬಿಟ್ಟು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಯಾರಿಗೂ ಹೆದರ್ಕೊಳ್ಬೇಕಾಗಿರುವಂತ ಅಗತ್ಯ ಇಲ್ಲ. ಹಾಗೇನೆ ಇವ್ರ್ ಸರಿ ಅವ್ರ್ ತಪ್ಪು, ಅವ್ರ್ ಸರಿ ಇವ್ರ್ ತಪ್ಪು ಅಂತ ಯೋಚನೆ ಮಾಡೋದನ್ನ ಕೂಡ ನಿಲ್ಸಿ. ಈಗ ಜೀವನದಲ್ಲಿ ಮುಂದುವರಿಬೇಕು, ನಿಮ್ಮ ಸಮಯನ ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗಾಗಿ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಸರಿ ಅದ್ರ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮಿಂದ ಯಾವುದು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ನಿಮ್ ಮುಂದೆ ತೆರೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಗೆ ಎಲ್ಲವೂ ಕೂಡ ಡಿವೈನ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ನಿಧಾನಕ್ಕೆ ಒಂದೊಂದೇ ಹಂತನ ಮೇಲೇರಿ ಅನ್ನುವಂಥದ್ದು ಇದೆ. ಒಂದು ಲೀಡರ್‌ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ, ಲಾಂಗ್ ಲೈಫ್ ಅನ್ನ ಕೂಡ ನೋಡ್ತೀರಾ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನ ಬದಲಾವಣೆನ ಕಾಣುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ರಿಯೂನಿಯನ್ ಎನರ್ಜಿ ಇರೋದ್ರಿಂದ ಸೊ ಪ್ರೀತಿ ವಿಚಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಮಕ್ಕಳ ವಿಚಾರವಾಗಿ ಒಂದಷ್ಟು ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನ ತಗೊಳ್ತೀರಾ. ಮತ್ತೆ ನಿಮ್ಮ ಚೈಲ್ಡ್‌ಹುಡ್ ಮೆಮೊರಿನ ಮೆಲ್ಕ್ ಹಾಕುವಂತ ಫ್ರೆಂಡ್ಸ್ ಆಗಿರ್ಬಹುದು, ಫ್ಯಾಮಿಲಿ ಮೆಂಬರ್ ಆಗಿರ್ಬಹುದು, ಅವರು ನಿಮ್ಮ ಜೀವನಕ್ಕೆ ಮತ್ತೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆಯದಾಗ್ಲಿ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ಒಳ್ಳೆಯದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗ್ತಾ ಇದೆ. ಒಂದೆರಡಲ್ಲ, ಸುಮಾರು ರಹಸ್ಯಗಳು ನಿಮ್ಗೆ ಈ ತಿಂಗಳು ಗೊತ್ತಾಗತ್ತೆ. ಏನೇ ಗೊತ್ತಾದ್ರೂ ಆರಾಮಾಗಿರಿ. ನಿಮ್ ಚಿಕ್ಕ ವಯಸ್ಸಲ್ಲಿ ಯಾಕೆ ಹೀಗಾಯ್ತು, ನಿಮ್ಮ ಸಣ್ಣ ವಯಸ್ಸಿನ ಸಮಸ್ಯೆಗಳಿಗೆ ಕಾರಣ ಏನು, ಇವತ್ತವರೆಗೂ ಯಾಕೆ ನಿಮ್ ಚಿಕ್ಕ ವಯಸ್ಸಿಂದ ಕೆಲವು ಆಘಾತಕಾರಿ ವಿಚಾರಗಳು ಈಗ್ಲೂ ಕೂಡ ಟ್ರಿಗರ್ ಮಾಡ್ತಾ ಇದೆ, ಚಿಕ್ಕ ವಯಸ್ಸಿನ ಸಮಸ್ಯೆಗಳಿಗೆ ಈಗ್ಲೂ ಕೂಡ ಯಾಕೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಎಲ್ಲದಕ್ಕೂ ಉತ್ತರಗಳು ಆದಷ್ಟು ಬೇಗ ಬರುತ್ತೆ ಅನ್ನುವಂಥದ್ದು ಇದೆ. ಫಸ್ಟ್ ನೀವು ರೆಡಿಯಾಗಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಯಾರಿಗೂ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಪ್ರಯತ್ನನೂ ಕೂಡ ನಿಲ್ಲಿಸ್ಬೇಡಿ, ಹೀಗೆ ಮುಂದುವರಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಹೆಸರಲ್ಲಿ ಕೆಲವು ಹೋಮ ಹವನಗಳನ್ನ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಇನ್ನೊಂದು ವರ್ಷದೊಳಗೆ ನಿಮ್ಗೆ ಸಾಕಷ್ಟು ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ವಿಚಾರಗಳಿಗೆ ಇಲ್ಲಿ ಖಡಾಖಂಡಿತವಾಗಿ ನೋ ಅನ್ನುವಂಥ ಆನ್ಸರ್ ಇದೆ. ಸೊ ನೋ ಅಂತ ಹೇಳಿ. ಜೊತೆಗೆ ಒಂದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳು ನೀವು ಅನ್ಕೊಂಡಂಗೆ ಆಗೋದಿಲ್ಲ, ನಿಮ್ಮ ವಿರುದ್ಧವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಮ ಹೆಲ್ತ್ ರಿಕವರಿ ಆಗಬಾರ್ದು ಅನ್ನುವಂಥ ಪ್ರಯತ್ನನ ಪಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಇದೆ. ಎಲ್ಲಿ ನಿಮ್ಮ ಪವರಿಗೆ ನೀವು ವಾಪಸ್ ಬಂದ್ಬಿಡ್ತೀರೋ ಅನ್ನುವಂಥ ಕಾರಣಕ್ಕೆ ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸನ್ನ ಅಥವಾ ನಿಮ್ಮ ಪವರ್‌ನ ತಡೆಯುವಂಥ ಪ್ರಯತ್ನನ ಪಡ್ತಿದ್ದಾರೆ. ಅಂಥದಕ್ಕೆ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಅಯ್ಯೋ! ಎಲ್ಲ ಎಲ್ಲೆಲ್ಲಿ ಹೋಗ್ತಾ ಇದೆ. ಧನಸು ರಾಶಿ, ಸಿಂಹ ರಾಶಿ, ಮಕರ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ. 1, 4, 5, 8 ನಂಬರ್ ಮತ್ತೆ 7 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಆಗುತ್ತೆ. ತುಂಬಾ 2-3 ಕಡೆಯಿಂದ ಸ್ಟಕ್ ಆಗಿರುವಂತ ದುಡ್ಡೆಲ್ಲ ಬರ್ತಾ ಇದೆ. ಪ್ರೊಟೆಕ್ಷನ್ನಿನ ಅಗತ್ಯ ಇದೆ. ಪ್ರೊಟೆಕ್ಷನ್ ಹಾಕೊಳ್ಳಿ. ಪ್ರೊಟೆಕ್ಷನ್ ಕೂಡ ಇದೆ ನಿಮ್ಗೆ. ಸೊ 2 ಫ್ಯಾಮಿಲಿಗಳು ಒಂದಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕನಸು ನನಸಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯೂನಿವರ್ಸ್ ಲಕ್ಕಿ ಕೀ ನಿಮ್ಗೆ ಕೊಟ್ಟಿದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಎಂಡ್ ಮಾಡ್ಕೊಳ್ಳಿ. ದುಷ್ಟರನ್ನ
ದೂರ ಮಾಡ್ಕೊಳ್ಳಿ, ದುಷ್ಟಶಕ್ತಿಗಳನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ, ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಕೆಲವರು ಪ್ರೆಗ್ನೆನ್ಸಿನ ಕಟ್ ಮಾಡ್ತಾ ಇದ್ದಾರೆ, ಪ್ರೆಗ್ನೆನ್ಸಿ ಬರ್ದಿರೋ ಹಾಗೆ ತಡೀತಿದ್ದಾರೆ. ಕೆಲವ್ರಿಗೆ ಅದು ತೊಂದರೆ ಆಗಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ಮುಂದೆ ಕೆಲವು ವಿಚಾರಗಳು ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೆಡಿಟೇಷನ್ನ ಮಾಡಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಲವ್ ವಿಚಾರದಲ್ಲಿ ಯಾರೋ ಪ್ರಪೋಸ್ ಮಾಡುವಂಥದ್ದು, ಲವ್ ವಿಚಾರದಲ್ಲಿ ಯಾರೋ ತೊಂದರೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಲೋನನ್ನ ಸರಿಯಾಗಿ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಲಾ ಆಫ್ ಅಟ್ರಾಕ್ಷನ್ ಅನ್ನ ಅಥವಾ ಮ್ಯಾನಿಫೆಸ್ಟೇಷನ್ನ ಸರಿಯಾಗಿ ಮಾಡಿ ಅನ್ನುವಂಥದ್ದು ಇದೆ. MLA ಅಪೋಸಿಷನ್ ಅವರಿಗೆ ಏನೋ ಸಮಥಿಂಗ್ ಏನೋ ತೊಂದರೆ ಅಂತ ಇದೆ, ಸಮಥಿಂಗ್ ಏನೋ ಜೈಲು 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 ಅಂತ ಇದೆ. ಸೊ ಜೈಲಾಗುವಂಥದ್ದು ಅಥವಾ ಸಮಥಿಂಗ್ ಏನೋ ಜೈಲಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಏನೋ ಖುಷಿಯಿಂದ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಖುಷ್ ಅಂತಾನು ಇದೆ ಇಲ್ಲಿ. ಅಥವಾ ಕೆ ಲೇಟರ್ ಅವರು ಸ್ವಲ್ಪ ಕಾರಾಗೃಹದ ಒಳಗೆ ಹೋಗಿ ಬರುವಂಥ ಸಾಧ್ಯತೆ ಇದೆ. ಹುಷಾರಾಗಿ ಇರಿ. ಎಸ್ಪೆಷಲಿ ಎಂಗೇಜಿನ ಮಕ್ಕಳು ಇದ್ರೆ, ಇದು ಕನ್ಯಾ ರಾಶಿಯವ್ರದ್ದು ಇರೋದ್ರಿಂದ ಅಂದ್ರೆ ಒಂದು ಏಜ್ ಇರುತ್ತಲ್ಲ, ಆ ಏಜ್ನೇ ಕಂಟ್ರೋಲ್ ಮಾಡಕ್ ಆಗದಿರೋ ಅಂತ ಏಜು. ಸೊ ಸಾಕಷ್ಟು ಸಮಸ್ಯೆನ ಮಾಡ್ಕೊಳ್ಬಹುದು. ಸ್ವಲ್ಪ ಅಂದ್ರೆ ಇನ್ನ ಮಕ್ಕಳು ಅಂತಾನೂ ಅಲ್ಲ, ದೊಡ್ಡೋರಂತಾನೂ ಅಲ್ಲ, ಇನ್ ಬಿಟ್ವೀನ್ ಅಲ್ಲಿ ಹುಡುಗರು ಇರ್ತಾರಲ್ಲ, ಈ ಪುಂಡು ಪೋಖ್ರಿ ಹುಡುಗರು ಅಥವಾ ಬಹಳಷ್ಟು ಈ ಚಿಗುರು ಮೀಸೆಯ ಹುಡುಗರು, ಇಂಥವ್ರು ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಅಶೋಕವನ್ನ ಮುಳುಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅಂದ್ರೆ ಸ್ವಲ್ಪ ಕಾಯಿರಿ ಅಂತಾನೂ ಇದೆ. MLAOKUSH ಅಂತ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ. ಉಷಾ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ನಂಗೆ ಯಾರೋ ಹುಡುಗ ಹುಡುಗಿನ ಕರ್ಕೊಂಡು ಹೋಗಿ ಅದು ಅವ್ರು ಕಂಪ್ಲೇಂಟ್ ಕೊಟ್ಟು ಏನೋ ಆ ಥರ ಆಗುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಹ್ಯಾಪಿ ಬರ್ಡೇ ಎಲ್ಲರಿಗೂ. ಯಾರ್ಯಾರು ಬರ್ತಡೇ ಆಚರಿಸ್ಕೊಳ್ತಿದ್ದೀರಾ ಎಲ್ಲರಿಗೂ. The Sri Vagdevi Tarot channel is so glad to see you again. Thank you for watching our tarot card readings today.